ವೆಗ್ನೆಸ್ಡೇ ಮಾರ್ನಿಂಗ್ ಒಂದು ವಾರದಿಂದ ಹಿಡಿದ ಹಾಗೆ ಮಳೆ ಬರ್ತಾನೇ ಇದೆ. ಸ್ವಲ್ಪ ಬಿಸಿಲು ಬರುತ್ತೆ, ಸ್ವಲ್ಪ ಮಳೆ ಬರುತ್ತೆ. ಸೊ ನಾನು ಎಷ್ಟು ರಂಗೋಲಿ ಬಿಟ್ಟರು ಹಾಗೆ ನೆಂದು ಹೋಗ್ತಾ ಇದೆ. ಸೊ ಇವತ್ತಿನ ತಿಂಡಿಗೆ ನಾನು ಪನ್ನೀರ್ ಮಸಾಲ ಹಾಗೆ ನೀರು ದೋಸೆ ಕೂಡ ಮಾಡ್ಕೊಂಡಿದ್ದೆ. ನಾನು ನೀರು ದೋಸೆ ಹಿಟ್ಟಿಗೆ ನೈಟಿಗೆ 1 ಗ್ಲಾಸ್ ಆಗುವಷ್ಟು ರೇಷನ್ ಅಕ್ಕಿನ ನೆನೆಸಿ ಎತ್ತಿಟ್ಕೊಂಡಿದ್ದೆ. ಬೆಳಿಗ್ಗೆ ಅದನ್ನು ಫೈನ್ ಪೇಸ್ಟ್ ಮಾಡಿಕೊಂಡೆ. ಅದ್ರ ಜೊತೆಗೆ 1-2 ಆನಿಯನ್, ಹಾಗೆ ಸ್ವಲ್ಪ ಶುಂಠಿ, 1-2 ಹಸಿಮೆಣಸಿನ್ಕಾಯಿ, 1/2 ಕಪ್ ಆಗುವಷ್ಟು ತೆಂಗಿನಕಾಯಿನ ಫೈನ್ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಅದಕ್ಕೆ ಉಪ್ಪು ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊತಿದ್ದೀನಿ. ನಾನು 200 ಗ್ರಾಮ್ ಅಷ್ಟು ಪನ್ನೀರನ್ನ ತಗೊಂಡು ಚೆನ್ನಾಗಿ ಕಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊತಿದ್ದೀನಿ. ಹಾಗೆ ಸ್ವಲ್ಪ ಎಣ್ಣೆನ ಹಾಕಿ ಸ್ವಲ್ಪ ಫ್ರೈ ಮಾಡಿದ ನಂತರ ಅದೇ ಕಡೆಗೆ ನಾನು ಸ್ವಲ್ಪ ಎಣ್ಣೆ ಹಾಗೆ ಕಟ್ ಮಾಡಿರುವಂತಹ ರುಬ್ಬಿರುವಂಥ ಮಸಾಲಾನ ಹಾಕಿ ಚೆನ್ನಾಗಿ ಫ್ರೈ ಆದ ನಂತರ ಮಸಾಲೆ ನೀರನ್ನ ಹಾಕಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಹಾಗೆ 1-2-3 ನಿಮಿಷ ಚೆನ್ನಾಗಿ ಕುದಿ ಬರೆಸ್ಕೊಂಡ ನಂತರ ಕಟ್ ಮಾಡಿ ಫ್ರೈ ಮಾಡಿರುವಂಥ ಪನ್ನೀರು ಹಾಗೆ ಉಪ್ಪನ್ನ ಬೆರೆಸಿ ಚೆನ್ನಾಗಿ ಅದನ್ನು ಕುದಿ ಬರೆಸ್ಕೊತಾ ಇದ್ದೀನಿ. ಹಿಟ್ಟನ್ನು ನಾವು ಕಂಪ್ಲೀಟಾಗಿ ನೀರು ದೋಸೆ ಅದಕ್ಕೆ ರೆಡಿ ಮಾಡ್ಕೊಂಡಿರೋಣ. ಈಗ ನಾನು ತೋರಿಸ್ತೀನಿ ಯಾವ ಥರ ಹಾಕೋದು ಅಂತ. ಒಂದು ತವಾನ ಇಟ್ಟು ನಾರ್ಮಲಾಗಿ 1 ಸೌಟ್ ಆಗುವಷ್ಟು ಹಿಟ್ಟನ್ನು ಹಾಕಿ ತವಾನೇ ಚೆನ್ನಾಗಿ ರೌಂಡ್ ತಿರುಗಿಸ್ಕೊಂಡ್ರೆ ಸಾಕು. ನೋಡಿ ಯಾವ ಥರ ತಿರುಗಿಸ್ತಿದ್ದೀನಿ, ಆ ಥರ ತಿರುಗಿಸ್ಕೊಂಡ್ರೆ ಸಾಕು. ಸ್ವಲ್ಪ ಹೊತ್ತು ಹಾಗೆ ಹಬೆಲೆ ಬೇಯಿಸ್ಕೊಂಡು ಅದ್ರ ಮೇಲೆ ಬೇಕಾದರೆ ತುಪ್ಪ, ಎಣ್ಣೆ ಏನು ಬೇಕಾದರೂ ಹಾಕ್ಕೊಂಡು ಕಂಪ್ಲೀಟಾಗಿ 2 ಸೈಡು ಬೇಯಿಸ್ಕೊಂಡ್ರೆ ನೀರು ದೋಸೆ ರೆಡಿನೇ ಆಗೋಗ್ಬಿಡುತ್ತೆ. ನೀರು ದೋಸೆಗೆ ಕಾಂಬಿನೇಷನ್ ಆಗಿ ಚಿಕನ್ ಸಾಂಬಾರು, ಮಟನ್ ಸಾಂಬಾರು, ಮೀನು ಸಾಂಬಾರು, ಗ್ರೇವೀಸ್ ಯಾವುದು ಬೇಕಾದರೂ ಮ್ಯಾಚ್ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಇವತ್ತಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನೀರು ದೋಸೆ. ಹಾಗೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ.